100 ವರ್ಷದ ಮುಂಚಿತವಾಗಿಯೇ ಇಲ್ಲಿ ಗೋರಿ ಇದೆ. ಆದರೂ ಇವರ ಸಿಲಸಿಲವನ್ನು ನಮಗೆ ಸಿಕ್ಕಲಿಲ್ಲ. ಆ ಪುಣ್ಯಶಕ್ತಿಯ ಬೇರೆ ಯಾವುದೂ ಅಲ್ಲ, ಒಂದು ದರ್ಗಾ ಆಗಿರುತ್ತೆ. ಆ ದರ್ಗಾ ಇರೋದು ಸುಮಾರು ಕುಂದಾಪುರದಿಂದ 40 ಕಿಲೋಮೀಟ್ರು, ನಾವುಂದದಿಂದ ಒಂದು 5 ಕಿಲೋಮೀಟ್ರ್ ಈ ಕಡೆ ಬರುತ್ತೆ. ಆ ಊರು ಹೇರೂರು ಅಂತೇಳಿ, ಆ ಹೇರೂರಲ್ಲಿ ಆ ದರ್ಗಾ ಬರುತ್ತೆ ನೋಡಿ. ಕಾಜು ಬುಡನ್ ಶಾ ವಲಿಯಲ್ಲಾ ದರ್ಗಾ ಅಂತೇಳಿ ಕೋಣಿಕೆ. ಹಾಗೆ ನೀವು ನೋಡ್ಬೋದು ಮಹಾಲಿಂಗೇಶ್ವರ ದೇವಸ್ಥಾನವೇ ಆಗಿರುತ್ತೆ. ಅಲ್ಲಿಗೆ ಹೋಗಿ ನಾವು ವಿಸಿಟ್ ಮಾಡೋಣ. ಆ ದರ್ಗಾದಲ್ಲಿ ಎಷ್ಟು ಪವಾಡ ಇರುತ್ತೆ, ಯಾವ ತರ ಇರುತ್ತೆ ಏನು ಅಂತೇಳಿ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸುತ್ತಲೂ ಕಾಡಿರುವ ಪ್ರದೇಶ ನೋಡ್ಬೋದು ನೀವು. ಅಂತ ಪುಣ್ಯ ಸ್ಥಳದಲ್ಲಿ ನಾನು ಬಂದಿದ್ದೀನಿ ದರ್ಗಕ್ಕೆ. ಆ ದರ್ಗಾ ಯಾವುದಂತ ನಿಮ್ಗೆ ಅವಾಗ ತಾನೇ ಹೇಳಿದ್ದೀನಿ. ಇವಾಗ ತಾನೇ ಮಳೆ ಬರ್ತಾ ಇದೆ, ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಆದ್ರೂ ನಾನು ಈ ವಿಡಿಯೋ ಯಾಕೆ ಮಾಡ್ತಿದ್ದೀನಿ ಅಂದ್ರೆ ನಿಮಗೋಸ್ಕರ ಮಾಡ್ತಾ ಇದ್ದೀನಿ ಆ ವಿಡಿಯೋ. ಬನ್ನಿ ಫುಲ್ ವಿಡಿಯೋ ನೋಡೋಣ. ನೋಡಿ, ಲೈಕ್ ಕಮೆಂಟ್ ಶೇರ್ ಮಾಡಿ. ಪ್ರಿಯ ವೀಕ್ಷಕರೇ, ಕೊನೆಗೂ ನಾನು ಬಂದ್ಬಿಟ್ಟೆ ಪುಣ್ಯ ಸ್ಥಳಕ್ಕೆ. ಆ ದರ್ಗಾ ಇಲ್ಲೇ ಇದೆ ನೋಡಿ. ಇವಾಗ ತಾನೇ ನಮ್ಮ ಗುರುಗಳಾದವರು ಅವರ ಬಗ್ಗೆ ನಾವು ಹೇಳ್ತೀವಿ ನೋಡಿ. ಅವರು ಈ ತರ ಮಾಹಿತಿ ನಮ್ಗೆ ಕೊಡ್ತಾರೆ. ಆ ಮಾಹಿತಿ ನಾವು ತಿಳ್ಕೊಳ್ಳೋಣ. ಸಲಾಮ್ ಅಲೈಕುಮ್ ಉಸ್ತಾದ್. ವಲೈಕುಮ್ ಸಲಾಮ್ ವರಹಮತುಲ್ಲಾಹಿ ವಬರಕಾತ್. 300 ವರ್ಷದ ಮುಂಚಿತವಾಗಿಯೇ ಇಲ್ಲಿ ಗೋರಿ ಇದೆ. ಆದರೂ ಇವರ ಸಿಲಸಿಲವನ್ನು ನಮಗೆ ಸಿಕ್ಕಲಿಲ್ಲ. ಕರಾಮತ್, ತುಂಬ ಕರಾಮತ್. ಯಾವುದು ಉದ್ದೇಶ ಇಟ್ಟುಕೊಂಡು ಬಂದಿದಿರೋ ಆ ಉದ್ದೇಶವನ್ನೆಲ್ಲ ಸಫಲವಾಗಿ ಸಿಕ್ಕುತ್ತದೆ ಇಲ್ಲಿ. ಎಷ್ಟೋ ಜನ ಬಂದಿದ್ದಾರೆ. ಎಂಥ ಕಾಯಿಲೆ ಇದ್ದವರೆಲ್ಲ ಬಂದು ಶಿಫವಾಗಿ ಹೋಗಿದ್ದಾರೆ. ಒಳ್ಳೆ ಯಾವುದು ಎಣಿಸಿ ಬಂದಿದ್ದರೂ ಮಕ್ಕಳಿಲ್ಲದವರಿಗೆ ಮಕ್ಕಳು, ತಲೆ ಇಲ್ಲದಿದ್ದವರಿಗೆ, ತಲೆ ಸರಿ ಇಲ್ಲದಿದ್ದವರಿಗೆ ಅವರು ಬಂದು ಇಲ್ಲಿ ದುವಾ ಮಾಡಿ, ಇವರ ಹತ್ತಿರ ಬಂದು ದುವಾ ಮಾಡಿ ಹೋಗಿದವರಿಗೆ ಎಷ್ಟೋ ಜನಿಗೆ ಅವರ ಕೆಲಸವೆಲ್ಲ ಪೂರ್ತಿಯಾಗಿದೆ. ಎಷ್ಟೋ ಜನಿಗೆ ಕೆಲಸವಿಲ್ಲದೆ ಇದ್ದವರಿಗೆ ಇಲ್ಲಿ ಬಂದು ದುವಾ ಮಜ್ಲಿಸಲ್ಲಿ ಸೇರಿ, ಸಲಾತ್ ಮಜ್ಲಿಸಲ್ಲಿ ಸೇರಿ ಹೋದವರಿಗೆ ಅವರ ಕಾರ್ಯವನ್ನೆಲ್ಲ ಈ ವಲಿಯಿನ ಕರಾಮತ್ತಿನಿಂದ ಒಲಿವಾಗಿದೆ, ಪೂರ್ತಿಗೊಳಿಸಿದೆ. ಆದುದರಿಂದ ಅಲ್ಲಾಹು ಸುಬ್ಹಾನಹು ವ ತಆಲಾ ಯಾರ ಬೇಡಿಕೆ ಇದ್ದರೂ ಇಲ್ಲಿ ಬಂದು ಅವರು ನಿಯತ್ತು ಮಾಡಿ ದುವಾ ಮಾಡಿ ಹೋಗಿದರೆ ಅವರ ಕಾರ್ಯ ಆಗುವುದು 100% ಸಕ್ಸಸ್ ಆಗ್ತದೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ಇಲ್ಲಿ ಬರುವವರಿಗೆ ದೀರ್ಘಾಯುಸ್ಸು ಆಫಿಯತ್ತು ಕೊಟ್ಟು ಇಲ್ಲಿ ಬಂದು ದುವಾ ಮಾಡಲಿಕ್ಕೆ, ಸಲಾತ್ ಮಜ್ಲಿಸಿಗೆ ಸೇರಲಿಕ್ಕೆ ಆಗಿ ತಿಂಗಳಿಗೊಮ್ಮೆ ಸಲಾತ್ ಮಜ್ಲಿಸ್ ನಡೆಯಲಿದೆ ಇಲ್ಲಿ. ಇನ್ಶಾ ಅಲ್ಲಾ 700-800 ಜನವರೆಗೆ ಇಲ್ಲಿ ಸಲಾತ್ ಮಜ್ಲಿಸಿಗೆ ಹಾಜರಿರ್ತಾರೆ. ಹೆಂಗಸರು ಗಂಡಸರು ಕೂಡ ಇರ್ತಾರೆ. ಅವರಿಗೆ ಪ್ರತ್ಯೇಕವಾದ ಜಾಗವೆಲ್ಲ ತಯಾರಿಸಿದ್ದೇವೆ. ಹೆಂಗಸರಿಗೆ ಬೇರೆ ಜಾಗ, ಗಂಡಸರಿಗೆ ಬೇರೆ ಜಾಗ ಆಗಿ, ಹಾಗೆ ಇಲ್ಲಿ ಸಲಾತ್ ಮಜ್ಲಿಸಿಗೆ ಬಂದವರು ಯಾವುದೆಲ್ಲ ಉದ್ದೇಶ ಇಟ್ಟುಕೊಂಡು ಬಂದಿದ್ದರೋ ಆ ಉದ್ದೇಶವನ್ನೆಲ್ಲ ಅವರಿಗೆ ಪೂರ್ತಿಯಾಗಿ ಸಿಕ್ಕಿದೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ಇನ್ನು ಬರುವವರಿಗೂ ಕೂಡ ಹಾಗೆ ಪೂರ್ತಿಯಾಗಿ ಸಿಕ್ಕುವುದಂತೂ ಗ್ಯಾರಂಟಿ ಇದೆ. ನಾ ಬಂದು ಇವರ ಹತ್ತಿರ ನನಗೆ ಎಷ್ಟೋ ಕಾರ್ಯವಲ್ಲ, ನನ್ನ ಕಾರ್ಯ ಕೂಡ ಈ ವಲಿಯಿನ ಕಶ್ಫ್ ಕರಾಮತ್ತಿನಿಂದ ನನಗೆ ಪೂರ್ತಿಗೊಳಿಸಿದೆ. ಆದುದರಿಂದ ಯಾವ ಕಾರ್ಯವು ಸಕ್ಸಸ್ ಆಗುವುದಂತೂ ಇಲ್ಲಿ ಗ್ಯಾರಂಟಿ. ನೀವು ಬಂದು ನೋಡಿ, ನೀವು ಸಲಾತ್ ಮಜ್ಲಿಸ್ಗೆ ಬನ್ನಿ,
ಅಲ್ಲಾಹು ಸುಬ್ಹಾನಹು ವ ತಆಲಾ ನಿಮಗೆ ಸಲಾತ್ ಮಜ್ಲಿಸ್ಗೆ ಸೇರಲು ಅಲ್ಲಾಹು ತೌಫೀಕ್ ನೀಡಲಿ. ವಾಖಿರ್ ದಾವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಮತ್ತೆ ನೀವು ಕೇಳಿದ್ರಲ್ಲ ಇವಾಗ ಗುರುಗಳವರು ಹೇಳಿದ ಮಾತು, ನಿಮಗೆ ಸತ್ಯವಾಗಿ ನಿಮಗೆ ಏನಾದರೂ ತೊಂದರೆ ಆಗಿದ್ರೆ ಈ ಸ್ಥಳಕ್ಕೆ ಬಂದು ಒಂದು ಸತಿ ವಿಸಿಟ್ ಮಾಡಿ. ನಿಮಗೆ ಏನೇ ಕಷ್ಟ ಆಗಲಿ ಏನೇ ತೊಂದರೆ ಆಗಲಿ ಒಂದು ಕ್ಷಣ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ, 100% ಎಲ್ಲ ಕ್ಲಿಯರ್ ಆಗುತ್ತೆ. ಹಾಗೆ ನಿಮಗೆ ಇಲ್ಲಿನ ಕೆಲವು ಪ್ಲೇಸ್ ತೋರಿಸ್ತೀನಿ ನೋಡಿ. ಪ್ರಿಯ ವೀಕ್ಷಕರೇ, ನೀವು ಇಲ್ಲಿ ನಮಾಜ್ ಮಾಡಲಿಕ್ಕೂ ಜಾಗವಿದೆ, ಮಸ್ಜಿದ್ ಇದೆ, ಅದನ್ನು ನಾನು ತೋರಿಸ್ತೀನಿ. ನಾನು ನಿಮಗೆ ಬನ್ನಿ ಪ್ರಿಯ ವೀಕ್ಷಕರೇ, ಬನ್ನಿ. ಸಲಾಮ್ ಅಲೈಕುಮ್. ಬನ್ನಿ ವೀಕ್ಷಕರೇ, ನೋಡಿ ಮಸ್ಜಿದ್ ಇದೆ ನೋಡಿ. ನಮಾಜ್ ಮಾಡ್ಲಿಕ್ಕೆ ಎಷ್ಟು ಕ್ಲಿಯರೆನ್ಸ್ ಆಗಿದೆ ನೋಡಿ, ಮಾಷಾ ಅಲ್ಲಾ. ನೋಡಿ ಸುಮಾರು ಒಂದು 50 ಜನ ಬೇಕು, ಒಂದೇ ಸತಿಲ್ಲ ನಮಾಜ್ ಮಾಡ್ಬೋದು ಇಲ್ಲಿ. ಪ್ರಿಯ ವೀಕ್ಷಕರೇ, ನೀವು ಈ ದರ್ಗಾಕ್ಕೆ ಬಂದಾಗ, ಜಿಯಾರತಿಗೆ ಬಂದಾಗ ನಿಮಗೆ ಫುಡ್ ಮಾಡಬೇಕಾದ್ರೆ ಅಂದರೆ ಅಡುಗೆ ಮಾಡಬೇಕಾದ್ರೆ ನಿಮಗೆ ನಾವೊಂದು ಜಮಾತ್ ಅವರು ಯಾವ ಥರ ಫೆಸಿಲಿಟಿ ಕೊಟ್ಟಿದ್ರು ನೋಡಿ. ಬನ್ನಿ, 10 ಜನಕ್ಕೆ ಹೋದರೂ ಅಡುಗೆ ಮಾಡೋಕ್ಕಿದೆ, 50 ಜನಕ್ಕೆ ಬೇಕಾದರೂ ಬೋಗ್ನಿ ಇದೆ ನೋಡಿ. ಎಲ್ಲ ಸೌಕರ್ಯಗಳು ಇಡ್ತಾರೆ. ಇದನ್ನು ಎಲ್ಲ ಮ್ಯಾನೇಜ್ ಮಾಡೋದು ನಾವೊಂದು ಜಮಾತ್ ಅವರು ನೋಡಿ. ಹೊಲ ಇದೆ, ಮಳೆ ಬಂದ್ರೂ ಏನು ತೊಂದರೆ ಇಲ್ಲ, ಮೇಲ್ಗಡೆ ಶೀಟ್ ಹಾಕಿದ್ದಾರೆ. ಪ್ರತಿಯೊಂದು ಕೆಲಸನೂ ಸಖತ್ತಾಗಿ ಮಾಡ್ತಾರೆ. ಹಾಗೆ ಈ ಕಡೆ ನೋಡ್ಬೋದು ನೀವು, ಮಳೆ ಬಂತು ಸಿಕ್ಕಾಪಟ್ಟೆ, ಇಲ್ಲಿ ನಿಲ್ಲಕ್ಕೆ ಜಾಗ ಇಲ್ಲ ಅಂತ ಏನಿಲ್ಲ. ಸುಮಾರು 100 ಜನ ಬೇಕು ನಿಲ್ಬೋದು, 100 ಜನನೂ ಬೇಕು ಊಟ ಮಾಡಿಸ್ಬೋದು, ಅಷ್ಟು ಜಾಗ ಇದೆ ನೋಡಿ. ಈ ದರ್ಗಾದ ಮ್ಯಾನೇಜ್ಮೆಂಟ್ ನೋಡ್ಕೊಳ್ಳೋದು ಯಾರು ಅಂದರೆ ನಾವೊಂದು ಜಮಾತ್ ಅಂತ ಹೇಳಿ, ಅವರು ಫುಲ್ಲು ಈ ದರ್ಗಾದ ಮ್ಯಾನೇಜ್ಮೆಂಟ್ ನೋಡ್ಕೊಳ್ತಾರೆ. ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್, ಕಮೆಂಟು, ಶೇರು ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಒಳ್ಳೆ ಕಂಟೆಂಟ್ ಇಟ್ಕೊಂಡು. ಇಷ್ಟ ಆದರೆ ಲೈಕ್ ಮಾಡಿ. ಅಸ್ಸಲಾಮು ಅಲೈಕುಮ್, ನಮಸ್ಕಾರ.